ಸಂಸ್ಥೆ ಕಲಬುರಗಿ ವತಿಯಿಂದ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೇನೆ. ಮಾನ್ಯ ಕುಲಪತಿಗಳು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿ ನಾನು ರೆಡ್ ಕ್ರಾಸ್ ಸಂಸ್ಥೆ ಪರವಾಗಿ ಕೇಳಿಕೊಳ್ಳುತ್ತೇನೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ಈ ಒಂದು ವಾಕಥಾನ್ ಅಥವಾ ನಡಿಗೆ ಜಾಥಾವನ್ನು ವಿಶ್ವ ಶಾಂತಿಗಾಗಿ ಮಾಡ್ತಾ ಇದ್ದಾರೆ. ಇದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಮುಖ್ಯ ಉದ್ದೇಶ ಇದು ಇರೋದು ಮಾನವೀಯತೆಗಾಗಿ. ವಿಶ್ವ ಶಾಂತಿ ಇಲ್ಲದೆ ಇದ್ದರೆ ಮಾನವೀಯತೆ ಮರೆಯಾಗಿ ಹೋಗ್ತದೆ. ಆ ಕಾರಣದಿಂದ ನಮ್ಮ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ರೆಡ್ ಕ್ರಾಸ್ ಸಂಸ್ಥೆಯ ಉದ್ದೇಶ ಮತ್ತು ಅದರ ಕಾರ್ಯಚಟುವಟಿಕೆಗಳ ಬಗ್ಗೆ ಅರಿವು ಉಂಟಾಗಬೇಕು ಹಾಗೂ ವಿಶ್ವಶಾಂತಿಯ ಮಹತ್ವವನ್ನು ಕೂಡ ಅವರಿಗೆ ತಿಳಿಸಿಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇಡೀ ರಾಜ್ಯದಲ್ಲಿ ಇವತ್ತೇ ಇದೇ ಸಮಯಕ್ಕೆ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಶಾಖೆಗಳು ಮತ್ತು ಬೆಂಗಳೂರಿನಲ್ಲಿ ರಾಜ್ಯ ಶಾಖೆ ಕಾಲನಿಯನ್ನು ಏರ್ಪಾಡು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ 10,000 ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಪ್ರತಿಯೊಂದು ಜಿಲ್ಲೆಯಲ್ಲಿ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಸುಮಾರು 50,000 ವಿದ್ಯಾರ್ಥಿಗಳು ಈ ಕಾಲ್ನಡಿಗೆ ಜಾಥಾದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ವಿಶ್ವದ ಶಾಂತಿಗಾಗಿ ಮತ್ತು ಮಾನವೀಯತೆಗಾಗಿ ಇರ್ತಕ್ಕಂಥ ಕಾಲ್ನಡಿಗೆ ಜಾಥಾ. ಇದರ ಉದ್ದೇಶ ಏನಿರಬೇಕಾಗಿತ್ತು ಅಂದರೆ ನಾವು ಕ್ಷೇತ್ರಗಳಲ್ಲಿ ನಮ್ಮ ನಡೆಯಲ್ಲಿ ಆ ಮಾನವೀಯತೆಯ ಪ್ರತಿಯೊಬ್ಬರು ಮಾನವೀಯತೆಯ ಹೆಜ್ಜೆಯಲ್ಲಿ ಪ್ರತಿಯೊಬ್ಬರಿಗೂ ಮಾನವೀಯ ಮೌಲ್ಯಗಳನ್ನು ಹೇಳಿ ಅವರಿಗೆ ನಾವು ಸಹಾಯ ಮಾಡಬೇಕು. ಅದೇ ರೆಡ್ ಕ್ರಾಸ್ನ ಉದ್ದೇಶ ಆಗಿದೆ. ಈಗ ನೀವೆಲ್ಲರೂ ಕೂಡ